ನವಳುಗಳ ನಾಟ್ಯಗಳು, ಹಕ್ಕಿಗಳ ತಾಳ ಮೇಳ, ಗಿಡಗಳ ಕುಟು ಎಂದು ಕೂಗುವ ಗಾನ, ಬೆಟ್ಟದ ತುದಿಯಾದ ಗಾಳಿ ಬರುವ ನೀರಿನ ಶಬ್ದ, ಇವುಗಳನ್ನೆಲ್ಲ ನೋಡುತ್ತಾ ನಿಂತಾಗ ತನ್ನ ಮನವೆಲ್ಲ ಸಾವನ್ನು ಕಂಡು ಅಗತದಲ್ಲಿ ಹರಸನಂತೆ ಹಗೂರವಾಗಿ ತೇನಾಡುವ ಆಸೆ ಅತಿ ಹೆಚ್ಚಾಗುತ್ತಿದೆ. ಅದು ಅಲ್ಲದೆ ನನ್ನ ಗೆಳೆಯನಾದ ರವಿಯ ಚುಳಿಗಾಳಿಯಲ್ಲಿ ಎಷ್ಟು ತಡೆದರೂ ತಡೆಯಲಾರದು ಈ ಜೀವ. ಅದು ಅಲ್ಲದೆ ನನ್ನ ಪ್ರೀತಿಯ ಭಾವನೆಗಳು ನನ್ನ ಗೆಳೆಯ ರವಿ ಒಪ್ಪಿಕೊಂಡರೆ ನನ್ನ ತಂಗಿಯಾದ ರೂಪಗಳನ್ನು ಒಳ್ಳೆಯವರನ್ನು ಹುಡುಕಿ ನಂತರ ನನ್ನ ಮನದ ಮಡಿಚಿದ ಮಲ್ಲಿಗೆ ಬಾಳಿಗೆ ಬೆಳಕದಾರಿಯಾಗಬೇಕು. ರೂಪ ಕಾಲೇಜಿಗೆ ಹೋದವಳು ಇಷ್ಟು ಹೊತ್ತಾದರೂ ಬರಲಿಲ್ಲವಲ್ಲ. ಅಲ್ಲಣ್ಣ, ಒಂದು ಫೋನ್ ಮಾಡದೆ, ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡದೆ ಹಾಗೆ ಬಂದಿರುವೆಲ್ಲ, ಯಾಕಣ್ಣ? ಅಂತ ವಿಷಯ ಏನಿದೆ? ಹೇಳುವುದು ಏನಿದೆ ತಂಗಿ, ಈ ನಿನ್ನ ಅಣ್ಣ ಯಾವಾಗಲೂ ನಿನ್ನ ನೆರಳಲ್ಲೇ ಇರುವೆ ತಾಯಿ. ಅತಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯರನ್ನು ಕಳೆದುಕೊಂಡು ಪಡಬಾರದ ಕಷ್ಟಗಳನ್ನು ಪಟ್ಟು ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ಕಾಣದಿದ್ದರೂ ನಿನ್ನಲ್ಲಿ ಇರುವ ಗುಣದಲ್ಲಿಯೇ ಅಡಗಿದ ರೂಪವನ್ನು ತಂದೆ ತಾಯಿ ಪ್ರೀತಿ ಇಂತಹ ಸಂದರ್ಭದಲ್ಲಿ ನಮ್ಮ ಹೆತ್ತವರು. ನಿನ್ನ ಮಾತಿನಲ್ಲಿ ಸತ್ಯವಿದೆ, ಏಕೆಂದರೆ ಆ ದೇವರು ಆಡಿಸಿದಂತೆ ನಾವು ಕೂಡ ಆಡಬೇಕು. ಆದರೆ ಆ ದೇವರು ನಮ್ಮ ಹಣೆಬರದಲ್ಲಿ ಹೀಗೆ ಬರೆದಿರಬೇಕಾದರೆ ನಾವು ಮಾತ್ರ ಏನು ಮಾಡೋಕ್ಕಾಗುತ್ತಣ್ಣ? ಆ ದೇವರು ಇದ್ದಂತೆ ಇರಬೇಕಲ್ಲವೇ? ಅದು ಹಾಗಲ್ಲ ತಂಗಿ. ಆಕಾಶಕ್ಕಿಂತ ಎತ್ತರ, ಭೂಮಿಗಿಂತಲೂ ಅಲ್ಲ, ಗಿರಿ ಶಿಖರಕ್ಕಿಂತ ಗಂಗೆಕ್ಕಿಂತ ಪವಿತ್ರ ಕಾವೇರಿಗೂ ಮಿಗಿಲಾದ ಮಿನುಗುವ ರೀತಿ ಆ ನಿನ್ನ ಪ್ರಾಣ ಸ್ನೇಹಿತೆ ರಾಧ ನಮ್ಮ ಜೊತೆ ಇರಬೇಕಾದರೆ ಅದೇ ರೀತಿಯಾಗಿ ನನ್ನ ಪ್ರಾಣಕ್ಕೆ ಪ್ರಾಣವಾಗಿರುವ ರವಿಯ ಬಾಳು ಹಸನವಾಗಿರಬೇಕು ಎನ್ನುವುದೇ ಈ ನನ್ನ ಮನದ ಆಸೆ. ಹೌದಾ ಅಣ್ಣ? ಆದರೆ ನಿಮ್ಮ ಮಾತಿನ ಸತ್ಯವಿದೆ. ಆದರೆ ಎಂದು ಅರ್ಥಕ್ಕೆ ನಿಲ್ಲಿಸಿಬಿಟ್ಟೆಯಲ್ಲ, ಏನಾಯ್ತು ಅಮ್ಮ? ನೋಡೋಣ, ಈ ನಿನ್ನ ತಂಗಿಗೆ ನೀನು ಒಬ್ಬನೇ ಆಸೆಯಾಗಿರುವೆ. ಏಕೆಂದರೆ ನೀನು ಹೇಳಿದಂತೆ ನಾನು ಕೇಳಬೇಕು. ನನ್ನ ಜೀವನದಲ್ಲಿ ನೀನು ನನಗೆ ಅಣ್ಣನಾಗಿರುವಾಗ ನೀವು ಹೇಳಿದಂತೆ ನಾನು ಕೇಳಬೇಕಲ್ಲವೇ ಅಣ್ಣ? ಅದು ನಿಜ ತಂಗಿ. ಹೆತ್ತವರು ಇಲ್ಲದೆ ಹೋದರು, ರಕ್ತ ಸಂಬಂಧ ಇಲ್ಲದೆ ಹೋದರು, ಸ್ನೇಹದ ಕಡಲಲ್ಲಿ ನನ್ನ ಆತ್ಮೀಯ ಮಿತ್ರ ಹಾಗೂ ನನ್ನ ಹೃದಯದ ಅಂತರಾಳ ಜೊತೆ ರಾಧ ನಮ್ಮ ಜೊತೆ ಇರಬೇಕಾದರೆ ಯಾವ ಲೋಪವೂ ಬರುವುದಿಲ್ಲ. ಅಬ್ಬಬ್ಬಾ, ಅಣ್ಣ ಏನು ಆ ರಾಧಾ ಮತ್ತು ಆ ರವಿಯ ಬಗ್ಗೆ ಬಹಳ ಮಾತನಾಡುತ್ತಿದ್ದೀರಲ್ಲ, ಏಕೆ? ಅಂತ ವಿಷಯ ಏನಾದ್ರೂ ಇದೆಯೋ? ವಿಷಯ ಹೇಳುವುದು ಏನಿದೆ ತಂಗಿ, ಮುಂದೆ ಎಲ್ಲ ನನಗೆ ತಿಳಿಯುತ್ತದೆ. ಈಗ ಈ ನಿನ್ನ ಅಣ್ಣನಿಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ತಿನ್ನಲು ಊಟ ಬಡಿಸುವೆಯ ತಂಗಿ? ನೋಡು, ನನ್ನ ಮುದ್ದಾದ ಅಣ್ಣ ನನಗೆ ಊಟ ಬಿಡಿಸಿ ಎಂದು ಹೇಳಿದಾಗ ನಾನು ಊಟ ಬಿಡಿಸದಿದ್ದರೆ ಆ ದೇವರು ಮೆಚ್ಚುತ್ತಾನೆ? ಬಾ ಅಣ್ಣ, ಮನೆಯಲ್ಲಿ ಬಿಸಿಯಾಗಿ ಅಡುಗೆ ಮಾಡಿದ್ದಾನೆ. ಅಂದ ಹಾಗೆ ಆ ರಾಧಾ ರವಿ ಇದ್ದಾರಲ್ಲ, ಅವರನ್ನು ಕರೆದುಕೊಂಡು ಬಾ, ಇಬ್ಬರು ಸೇರಿ ಊಟ ಮಾಡೋಣ. ಇಂತಹ ನನ್ನ ಮುದ್ದಿನ ತಂಗಿ ಈ ಜಗತ್ತಿನಲ್ಲಿಯೇ ಯಾವ ಅಣ್ಣನಿಗೂ ಆಸರೆಯಿಲ್ಲ. ನಮ್ಮ ಜನ್ಮ ಜನ್ಮದ ಅನುಬಂಧವನ್ನು ರಾಗದ ಅನುಬಂಧ ಬಾ ತಂಗಿ. ಈ ಅಣ್ಣ ತಂಗಿರ
ಈ ಅಣ್ಣ ತಂಗಿಯ ಜೀವನ ಚಿರಕಾಲವಾಗಿ ಉಳಿಯಲೆಂದು ಹಾರೈಸಿಸಿ. ಹಾಗೆಯೇ ಈ ಕಥಾಲೇಖನ ಮನಸ್ಸು ಹಗರವಾಗಬೇಕು. ಹಾಗೆಯೇ ಈ ರಂಗ ಮಂಟಪದ ಎದುರು ಕುಳಿತಿರುವ ಪ್ರೇಕ್ಷಕರ ಮನಕ್ಕೆ ಅಣ್ಣ ತಂಗಿಯಾಗಿ ನಾವು ಕಲಾವಿದರ ಮನಸ್ಸು ಗೆಲ್ಲಲೇಬೇಕು. ತಂಗಿ ಆಯ್ತಣ್ಣ, ನೀನ್ ಇಷ್ಟದಂತೆ ಆಗಲಿ. ಆಯ್ತೆ. Bye.